ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ದಿರಲಿ. ಇವತ್ತಿನ ಒಂದು ವಿಡಿಯೋದಾಗ ಆ್ಯಡ್ಸೆನ್ಸ್ ಬಗ್ಗೆ ಕೆಲವೊಂದಿಷ್ಟು ಟ್ರಿಕ್ ಆ್ಯಂಡ್ ಟಿಪ್ಸ್ನ ಹೇಳ್ತನು. ಈ ಒಂದಿಷ್ಟು ಟ್ರಿಕ್ ಆ್ಯಂಡ್ ಟಿಪ್ಸ್ಗಳು ಯಾರಿಗೆಲ್ಲ ಯೂಸ್ಫುಲ್ ಆಕವಪ್ಪ ಅಂದ್ರೆ, ಮುಂದೊಂದು ದಿವ್ಸ ನೀವೇನಾರು ಅರ್ನಿಂಗ್ಸ್ ಮಾಡತ್ತಿದ್ದೀರಪ್ಪ ಅಂದ್ರೆ, ಅಥವಾ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿರಲ್ಲ, ಅವಾಗ ಈ ಒಂದು ಮೂರು ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ನಿಮ್ಗೊಂದು ಐಡಿಯಾ ಬರ್ತೈತಿ. ನೀವು ಆರಾಮಾಗಿ ಅವಾಗ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಿಂದ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗಿನವ್ರಿಗೂ ಇದು ಭಾಳ ಯೂಸ್ಫುಲ್ ಆಗೈತಿ. ಈಗಿನವರು ಭಾಳ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಈ ಒಂದು ವಿಡಿಯೋನ. ಈಗಿನವರು ಕೂಡ ಈ ಒಂದು ವಿಡಿಯೋ ನೋಡ್ಬೋದು. ಇದು ಕೂಡ ನಿಮ್ಗೆ ಯೂಸ್ಫುಲ್ ಆಗೈತಿ. ಅಂದ್ರೆ ಕೆಲವರಿಗೆ ಹೋಲ್ಡ್ನಾಗ ಇರ್ತೈತಿ ಪೇಮೆಂಟ್ ಅಂಥವ್ರಿಗೆ. ಅಂದ್ರೆ ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಸೊ ಫ್ರೆಂಡ್ಸ್, ನಾ ಹೇಳಕ್ಕೆ ಹೊಂಟಿರೋಂಥ ಕಾರಣದೊಳಗೆ ಇನ್ಫಾರ್ಮೇಷನ್ ಒಳಗೆ ಮೊದಲನೇ ಮೇಜರ್ ಇನ್ಫಾರ್ಮೇಷನ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ಅಡ್ರೆಸ್ ವೆರಿಫಿಕೇಷನ್ ಹಾಕೋದು. ಗೂಗಲ್ ಆ್ಯಡ್ಸೆನ್ಸ್ನಾಗ ಅಡ್ರೆಸ್ ವೆರಿಫಿಕೇಷನ್ನ ಕರೆಕ್ಟಾಗಿ ಹಾಕೋದ್ರ ಬಗ್ಗೆ ಆಗೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಡ್ರೆಸ್ ವೆರಿಫಿಕೇಷನ್ ಹಾಕೋದು ಕೆಲವರಿಗೆ ಐಡಿಯಾ ಇರೋಂಗಿಲ್ಲ. ಅಂದರೆ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಈ ಒಂದು ಟ್ರಿಕ್. ಅಂದ್ರೆ ಸ್ಟಾರ್ಟಿಂಗ್ ಏನು ಮಾಡ್ತಾರಪ್ಪ ಅಂದ್ರೆ, ಊರು ಹಾಕೇರಿ ಎಲ್ಲ ಜಿಲ್ಲಾ, ತಾಲೂಕು, ರಾಜ್ಯ ಎಲ್ಲ ಹಾಕ್ತಾರೋ, ಪಿನ್ ಕೋಡ್ ಹಾಕ್ತಾರೋ, ಫೋನ್ ನಂಬರ್ ಹಾಕ್ತಾರೋ. ಅಂದ್ರೆ ನಮ್ಮೊಂದು ಪೋಸ್ಟ್ ಅಂದರೆ ನಮ್ಮದೊಂದು ನಿಯರೆಸ್ಟ್ ತಾಲೂಕು ಸಂಬಂಧಪಡುವಂಥ ಅಂದ್ರೆ ಪೋಸ್ಟ್ನ ನಾವು ಬರೆದು ಹಾಕುವಂಥದ್ದು, ಅಡ್ರೆಸ್ನ ಆಗುವಂಥದ್ದು ಎಲ್ಲನೂ ಕರೆಕ್ಟಾಗಿ ಹಾಕ್ತಾರೋ. ಸೊ ಫ್ರೆಂಡ್ಸ್, ಏನು ಮಾಡ್ತಾರಪ್ಪ ಅಂದ್ರೆ ಸಬ್ಮಿಟ್ ಕೊಡ್ತಾರೋ. ಕೆಲವ್ರಿಗೆ ಏನು ಮಾಡತ್ತಪ್ಪ ಅಂದ್ರೆ ಪಿನ್ ಬರ್ತೈತಿ ಹಾಕ್ತಾರೋ, ಅವಾಗ ಅಡ್ರೆಸ್ ವೆರಿಫಿಕೇಷನ್ನ ಕಂಪ್ಲೀಟ್ ಆಗೈತಿ. ಇನ್ನು ಕೆಲವ್ರು ಮಾಡ್ತಾರೆ ಮಿಸ್ಟೇಕ್. ಏನು ಮಾಡ್ತಾರಪ್ಪ ಅಂದ್ರೆ, ಅಡ್ರೆಸ್ ವೆರಿಫಿಕೇಷನ್ನ ಕರೆಕ್ಟಾಗಿ ಹಾಕೋಂಗಿಲ್ಲ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ ಒಂದು, ಇಲ್ಲಾಂದ್ರೆ ಅಡ್ರೆಸ್ನ ತಪ್ಪಾಗಿ ಹಾಕಿರ್ತಾರೆ ಒಂದು. ಸೊ ಫ್ರೆಂಡ್ಸ್, ಈ ಎರಡು ಕಾರಣನ ಏನು ತಪ್ಪಾಗಿ ಮಾಡ್ತಾರಲ್ಲ. ಸೊ ಫ್ರೆಂಡ್ಸ್, ಅವಾಗ ಏನು ಮಾಡ್ತದಪ್ಪ, ಪಿನ್ ಕೋಡ್ ಅಡ್ರೆಸ್ ವೆರಿಫಿಕೇಷನ್ ಬರೋದು ಬರೋಂಗಿಲ್ಲ, ಬಂದರೂ ಅದು ಬೇರೆ ಕಡೆ ಹೋಗಿರ್ತೈತಿ. ಸೊ ಫ್ರೆಂಡ್ಸ್, ಇದು ಮೇಜರ್ ತಪ್ಪು. ಅಂದ್ರೆ ಮೇಜರ್ ತಪ್ಪು ನಾವು ಮಾಡೋ ಮಿಸ್ಟೇಕ್ ಇದೆ. ಸೊ ಫ್ರೆಂಡ್ಸ್, ಇದು ಒಂದೇದು. ಸೊ ಫ್ರೆಂಡ್ಸ್, ಎಲ್ಲರೂ ಕರೆಕ್ಟಾಗಿ ಅಡ್ರೆಸ್ ವೆರಿಫಿಕೇಷನ್ ಹಾಕಿರಿ. ಎಲ್ಲರಿಗೂ ಅಡ್ರೆಸ್ ವೆರಿಫಿಕೇಷನ್ ಹಾಕೋದು ಗೊತ್ತಿಲ್ಲಪ್ಪ ಅಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ, ಹೌ ಟು ಕ್ರಿಯೇಟ್ ಅಡ್ರೆಸ್ ವೆರಿಫಿಕೇಷನ್ ಆನ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತೇಳಿ. ಸೊ ಫ್ರೆಂಡ್ಸ್, ಅಲ್ಲಿ ಬರ್ತೈತಿ. ಬೇಕಾದ್ರೆ ನನಗೂ ನೀವು ಕಮೆಂಟ್ ಮಾಡಿರಿ. ನಾನು ಕೂಡ ಮುಂದೆ ಬರುವಂಥ ಒಂದು ದಿನದಾಗ ಇದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಪ್ರಾಕ್ಟಿಕಲಾಗಿ ಮಾಡತ್ನು. ಅಥವಾ ನಿಮ್ಗೆ ಸ್ಕ್ರೀನ್ಶಾಟ್ ಮುಖಾಂತರ ಕೆಲವೊಂದು ಫೋಟೋಗಳನ್ನ ಹೊಡ್ಕೊಂಡ್ಬಿಟ್ಟು ನೀವು ತೋರಿಸೋದೇ ಹೋಗ್ಕೊನು. ಅದು ನೀವು ಆ ಥರ ನೀವು ಫಾಲೋ ಮಾಡ್ಕೋತ ಹೋಗ್ರಿ. ಸೊ ಫ್ರೆಂಡ್ಸ್, ಅದ್ರಾಗ ನಾನು ಪಿನ್ ಟು ಪಿನ್ ಡಿಕ್ಲೇರ್ ಆಗಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಬೇಕಾದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಬೇಡ. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಮೇಜರ್ ಅಂದ್ರೆ ಪ್ರಾಬ್ಲಮ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಸ್ವಿಫ್ಟ್ ಕೋಡ್ ಅಂತೇಳಿ. ಸ್ವಿಫ್ಟ್ ಕೋಡ್ ಅಂದ್ರೆ ಗೊತ್ತಿರಿ ಕೆಲವೊಂದಿಷ್ಟು ಜನರಿಗೆ. ಅಂದ್ರೆ ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡವರು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾರೋ. ಆ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನಾಗ ಬ್ಯಾಂಕ್ ಡೀಟೇಲ್ಸ್ನಾಗ ಹೇಳ್ತಿರ್ತಾರೆ. ಬ್ಯಾಂಕ್ ಡೀಟೇಲ್ಸ್ನಾಗ ಯಾವ ಟೈಮ್ನಾಗ ಸ್ವಿಫ್ಟ್ ಕೋಡ್ ಅಂತೇಳಿ ಬರ್ತೈತಿ. ಸ್ವಿಫ್ಟ್ ಕೋಡ್ ಅಂದ್ರೆ, ಸೊ ಫ್ರೆಂಡ್ಸ್, ನಿಮ್ಮದು ಒಂದು ಬ್ಯಾಂಕ್ ಐತಿ, ಆ ಒಂದು ಬ್ಯಾಂಕಿಂದ ಒಂದು ಕೋಡ್ ಇರ್ತೈತಿ. ಕೋಡ್ 8 ಅಂಕೆದಾಗಿರ್ಬೋದು, 10 ಅಂಕೆದಾಗಿರ್ಬೋದು, 12 ಅಂಕೆದಾಗಿರ್ಬೋದು, ಒಟ್ಟು ಕೆಲವೊಂದಿಷ್ಟು ಸಂಖ್ಯೆ ನಂಬರ್ ಮುಖಾಂತರ ಒಂದು ಸ್ವಿಫ್ಟ್ ಕೋಡ್ ಅನ್ನೋದು ಇರ್ತೈತಿ. ಅದು ನಮ್ಮ ಒಂದು ಹೆಂಗೆ ಈಗ IFSC ಕೋಡ್ ಇರ್ತೈತಿ, ಆ ಟೈಪ ಒಂದು ಕೋಡ್ ಇದೆ. ಇದು ಕೋಡ ಭಾಳ ಹೆಲ್ಪ್ ಆಕೈತಿ. ಅಂದ್ರೆ ಈ ಒಂದು ಕೋಡ್ನ ಹಾಕಬೇಕು ನೀವು. ಇದನ್ನ ಹಾಕ್ಲಿಕ್ಕಂದ್ರೆ ನಿಮ್ಮೊಂದು ಪೇಮೆಂಟ್ ಬರೋಂಗಿಲ್ಲ, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ವೆರಿಫೈ ಆಗಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಕೋಡ್ನ ನಾವು ಯಾವ ಥರ ಪಡ್ಕೋದಪ್ಪ ಅಂದ್ರೆ, ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ಯಾವ ಒಂದು ಬ್ಯಾಂಕ್ ನಿಮ್ಮದು ಒಂದು ಬ್ರ್ಯಾಂಚ್ ಇರ್ತೈತಿ, ಆ ಒಂದು ಬ್ಯಾಂಕಿಗೆ ನೀವು ಹೆಲ್ಪ್ಲೈನ್ ನಂಬರ್ ಇರ್ತೈತಿ. ಆ ಒಂದು ಹೆಲ್ಪ್ಲೈನ್ ನಂಬರ್ ನೀವು ಗೂಗಲ್ ಸರ್ಚ್ ಮಾಡಿರಿ. ಅಕಸ್ಮಾತ್ ಈಗ ನನ್ನೊಂದು SBI ಬ್ಯಾಂಕಪ್ಪ, ನನ್ನೊಂದು ಕೆನರಾ ಬ್ಯಾಂಕ್ ಐತಿ, ಯಾವುದೋ ಒಂದು ಬ್ಯಾಂಕ್ ಐತಿ, ಕರ್ನಾಟಕ ಬ್ಯಾಂಕ್ ಐತಿ ತಿಳ್ಕೊರಿ. ಕರ್ನಾಟಕ ಬ್ಯಾಂಕಿಂದು ಹೆಲ್ಪ್ಲೈನ್ ನಂಬರ್ ಅಂತೇಳಿ ನಾನು ಗೂಗಲ್ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ಕೇಶಿಂದ ಅಲ್ಲಿ ಒಂದು ನಂಬರ್ ಬರುತ್ತೆ. ಆ ಒಂದು ನಂಬರ್ಗೆ ನಾನು ಫೋನ್ ಮಾಡ್ಬೇಕು. ಫೋನ್ ಮಾಡಿದ್ವಿಪ್ಪ ಅಂದ್ರೆ ಡೈರೆಕ್ಟಾಗಿ ನಾವು ಅವ್ರ ಜೊತೆ ಕಾಂಟ್ಯಾಕ್ಟ್ನೇ ಮಾಡ್ಕೊಂಡು ಸ್ವಿಫ್ಟ್ ಕೋಡ್ನ ನಾವು ಪಡ್ಕೋಬೋದು. ಈ ಥರನೂ ಮಾಡಿದ್ದು ಬರ್ತೈತಿ. ಡೈರೆಕ್ಟಾಗಿ ನೀವು ಸ್ವಿಫ್ಟ್ ಕೋಡ್ ಅಂತೇಳಿ ಗೂಗಲ್ದಾಗ ಹೊಡೆದ್ರು ಬರ್ತೈತಿ. ಸೊ ಫ್ರೆಂಡ್ಸ್, ಗೂಗಲ್ದಾಗ ಹೊಡೆದದ್ದು ಹೆಚ್ಚ ಕಮ್ಮ ಇರ್ತೈತಿ. ಅಂದರೆ ಸ್ವಲ್ಪ 2-3 ನಂಬರ್ ಹೆಚ್ಚ ಕಮ್ಮಿ ಇರ್ತಾವೆ. ಅಂದ್ರೆ ಅವು ಸ್ಟೇಟ್ ಮೇಲೆ, ತಾಲೂಕು ಮೇಲೆ, ಕಂಟ್ರಿ ಅಷ್ಟು ಇದ್ರ ಮೇಲೆ ಡಿಪೆಂಡ್ ಇರ್ತಾವೆ. ಅದಕ್ಕಾಗಿ ನೀವು ಡೈರೆಕ್ಟಾಗಿ ಕೇಳ್ಕೊಬೇಕಾಗತ್ತೆ ನಿಮ್ಮ ಒಂದು ಬ್ರ್ಯಾಂಚ್ ಮೇಲೆ ಕೇಳ್ಕೊಂಡ್ರಪ್ಪ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೈತಿ. ಮತ್ತು ಅದು ಎಕ್ಯುರೇಟ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ಇದು ಎರಡನೇ ಒಂದು ಮೇಜರ್ ಇನ್ಫಾರ್ಮೇಷನ್ನ. ಇದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗಬಾರ್ದು. ಸ್ವಿಫ್ಟ್ ಕೋಡ್ ಯಾವುದು ಏನು ಅಂತೇಳಿ ಕೇಳ್ತಾರೆ. ಸೊ ಫ್ರೆಂಡ್ಸ್, ಇನ್ನು ಮೂರನೇ ಒಂದು ಮೇಜರ್ ಕಾರಣ ಯಾವುದಪ್ಪ ಅಂದ್ರೆ, ಇನ್ಫಾರ್ಮೇಷನ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ಅಲ್ಟರ್ಡ್ ಕಂಟೆಂಟ್ ಅಂದರೆ AI ಆ್ಯಂಡ್ ಸಿಗ್ನೆಟಿಕ್ ಕಂಟೆಂಟ್ ಅಂತ ಕರೀತಾರೆ. ಸೊ ಫ್ರೆಂಡ್ಸ್, ಈ ಒಂದು ಕಂಟೆಂಟ್ಗಳು ಯಾವ ಥರ ಹೆಲ್ಪ್ಫುಲ್ ಆಕವಪ್ಪ ಅಂದ್ರೆ, ಅಕಸ್ಮಾತ್ ನೀವೇನಾದ್ರೆ AI ಕಂಟೆಂಟ್ ಅಂದರೆ ನೀವು ಆರ್ಟಿಫಿಷಿಯಲ್ ಆಗಿ ಫೋಟೋನ, ಇಮೇಜ್ನ, ವಾಯ್ಸ್ನ ಅಂದ್ರೆ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಮಾಡತ್ತಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಒಂದು ಸೆಟ್ಟಿಂಗ್ಸ್ ಕೊಡ್ತಾನೆ ಕ್ರೋಮ್ ಬ್ರೌಸರ್ದಾಗ. ವಿಡಿಯೋನ ಅಪ್ಲೋಡ್ ಯಾರೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಗೊತ್ತೈತಿ ಇದು ಅಲ್ಟರ್ಡ್ ಕಂಟೆಂಟ್ ಅಂತೇಳಿ. ಇದ್ರ ಬಗ್ಗೆ ನಾನು ರೀಸೆಂಟಾಗಿ ವಿಡಿಯೋ ಮಾಡಿದ್ನಿ. ನೀವು ವಿಡಿಯೋನ ನೋಡಿಲ್ಪ ಅಂದ್ರೆ ಐ ಕಾರ್ಡ್ ಹಾಕಿರ್ತ ನಾವು ಮೇಲೆ, ಐ ಕಾರ್ಡ್ನ ನೋಡ್ಕೊಂಡು ನೀವು ಈ ಒಂದು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಈ ಒಂದು ವಿಡಿಯೋನ ಮುಗಿಸ್ಕೇಶಿಂದ ಆ ಒಂದು ವಿಡಿಯೋನ ನೋಡ್ಬೋದು.
ಸೊ ಫ್ರೆಂಡ್ಸ್ ಆ ಒಂದು ವಿಡಿಯೋದಾಗ ಅಲ್ಟರ್ಡ್ ಕಂಟೆಂಟ್ ಅಂತೇಳಿ ಒಂದು ಹೊಸ ಅಪ್ಡೇಟ್ ಬಂದೈತಿ ಯೂಟ್ಯೂಬ್ ವತಿಯಿಂದ. ಸೊ ಫ್ರೆಂಡ್ಸ್ AI ಕಂಟೆಂಟ್ನ ಯೂಸ್ ಮಾಡೋರು, ಜನ್ರೇಟ್ ಮಾಡಿ ವಿಡಿಯೋನ ಕ್ರಿಯೇಟ್ ಮಾಡೋರು, ಅಪ್ಲೋಡ್ ಮಾಡೋರು ಯೂಟ್ಯೂಬ್ನಾಗ ಯಾರು ಆಗಿದ್ರಪ್ಪ ಅಂದ್ರೆ ಅವರು ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಆ ಒಂದು ಸೆಟ್ಟಿಂಗ್ಸ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದೇನೋ ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ AdSense ಅಕೌಂಟ ಯಾವಾಗ ಬೇಕಾದ್ರೂ ನಿಮ್ಮದು ಡಿಲೀಟ್ ಆಗ್ಬೋದು. ಸೊ ಫ್ರೆಂಡ್ಸ್ ಅದಕ್ಕೆ ಹೇಳತ್ತಾನು, AdSense ಅಕೌಂಟ್ ನಿಮ್ದು ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು ಮತ್ತು ನಿಮ್ಮ ಒಂದು ಅರ್ನಿಂಗ್ಸು ಸ್ಟಾಪ್ ಆಗ್ಬೋದು. ಸೊ ಫ್ರೆಂಡ್ಸ್ ಅದಕ್ಕೆ ಹೇಳತ್ತಾರು, ಇದು ಮೂರನೇ ಒಂದು ಮೇಜರ್ ಇನ್ಫಾರ್ಮೇಷನ್ನ. ಈ ಒಂದು ಇನ್ಫಾರ್ಮೇಷನ್ ನೆಗ್ಲೆಕ್ಟ್ ಮಾಡೋಕೆ ಹೋಗಬಾರ್ದು. ಸೊ ಫ್ರೆಂಡ್ಸ್ ನಾ ಏನಿಲ್ಲ ಮೂರೊಳಗೆ ಈ ಮೂರು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಈ ಮೂರು ಒಂದು ನೀವು ಬಿಟ್ರೂ ನಿಮ್ಮ ಒಂದು ಪೇಮೆಂಟ್ ಅನ್ನೋದು ರಿಸೀವ್ ಆಗಂಗಿಲ್ಲ, ನಿಮ್ಮ ಒಂದು ಬ್ಯಾಂಕಿಗೆ ಬರೋಂಗಿಲ್ಲ, ವಿತ್ಡ್ರಾ ಆಗೋದಿಲ್ಲ ಮತ್ತು ಪೇಮೆಂಟ್ ಹೋಲ್ಡ್ನಾಗ ಇರ್ತೈತಿ. ಎಷ್ಟು ಅರ್ನಿಂಗ್ಸ್ ಮಾಡಿದ್ರು ಹೋಲ್ಡ್ನಾಗ ಇರ್ತೈತಿ, ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕಿಗೆ ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಫ್ರೆಂಡ್ಸ್ ಈ ಒಂದು ಮೂರು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಅದಾವೆ. ಸೊ ಫ್ರೆಂಡ್ಸ್ ನೀವು ಅಷ್ಟೇ ಅಲ್ಲ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಕೈತಿದೆ. ಕೆಲವೊಂದಿಷ್ಟು ಜನ ಅಂತಿರ್ತಾರೆ, ನನ್ನ ಒಂದು ಪೇಮೆಂಟ್ನ $100 ಆದ್ರೂ ಬರವಲ್ದಾಗೈತಿ ರೀ, ಮತ್ತು ಹೆಂಗೆ ರೀ ಅಂತ ಕೇಳ್ತಿರ್ತಾರೆ. ಕೆಲವೊಂದಿಷ್ಟು ಯೂಟ್ಯೂಬ್ನ ಸರ್ಚ್ ಮಾಡಿರ್ತಾರೆ, ಪಾಪ ಕನ್ನಡದಾಗ ಅವ್ರ ಇನ್ಫಾರ್ಮೇಷನ್ ಸಿಗ್ತಿರಂಗಿಲ್ಲ. ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋ ಅದು ಕನ್ನಡದಾಗ ನಾ ಮಾಡತ್ನು. ಸೊ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಇಷ್ಟ ಆತಪ್ಪ ಅಂದ್ರೆ, ಯೂಸ್ಫುಲ್ ಅನಿಸ್ತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾ ಮಾತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.